ಅಯ್ಯೋ ದೇವ್ರೇ, ಈ ಸೊಳ್ಳೆನ ನಾನು ಮದುವೆ ಆಗ್ಬೇಕಾ? ಆ ಲಾವಣ್ಯ ಸ್ಕೆಚ್ ಹಾಕಿದ್ಲು, ನನ್ನ ವಾಸು ಕೊಟ್ಟು ಮದುವೆ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ಲು. ಅದಕ್ಕೆ ನಾನು ಅವಳನ್ನ ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದೆ. ಈಗ ಅವಳ ಪ್ಲಾನ್ ಥರನೇ ಏನೇನು ಆಗ್ತೈತಲ್ಲಪ್ಪ. ಆ ವಾಸನೆ ಮದುವೆ ಆಗೋ ಪರಿಸ್ಥಿತಿ ಬತ್ತಾಯ್ತಲ್ಲ ನನಗೀಗ. ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ನನ್ನ ಮದುವೆ ಮಾಡ್ತೀವಿ ಅಂತನ ಅಲ್ಲಿ ಡೇಟು ಫಿಕ್ಸ್ ಮಾಡ್ತೀವಿ, ಆದಷ್ಟು ಬೇಗ ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ಆ ಸೊಳ್ಳೆನ ಮದುವೆ ಆಗಲ್ಲ. ಏನೇ ಆದರೂ ನಾನು ಕಿರಣ್ನೇ ಮದುವೆ ಆಗೋದು. ಅವ್ರ ಮನೆಯವರು ತುಂಬ ರಿಚ್ಚು, ತುಂಬ ಶ್ರೀಮಂತರವರು. ಅಂತ ಕುಟುಂಬನ ಬಿಟ್ಟು ಇನ್ಯಾವನು ಕಿತ್ತೋದನು ಏನೋ ಒಂದಿಟ್ಟು ಇಟ್ಕೊಂಡಿರ್ಬೇಕೇನು ಆಸ್ತಿ ಪಾಸ್ತಿನ ತೋಟನ. ಅದಕ್ಕೆ ನನ್ನ ಮದುವೆ ಆಗಕ್ಕೆ ಬಂದೇವನಿ. ಏನೋ ಜೈಲಾಗಿದ್ದಾಗ ನನ್ನ ಬಿಡಿಸ್ಕೊಂಡು ಹೋದ್ರು ಸಾಕು, ಹೊರ ಕರ್ಕೊಂಡು ಹೋದ್ರು ಸಾಕು ಅಂತ ಮಾತು ಕೊಟ್ಟಿದ್ದೆ ಮದುವೆ ಆಗ್ತೀನಿ ಅಂತ. ಹಂಗಂತ ಹೇಳಿ ಇವನ್ನೇ ಆಗಕ್ಕಾಗುತ್ತಾ? ರೀಮನಿಂದನೇ ಎಲ್ಲ ಆಗಿದ್ದು. ಹೌದಲ್ವಾ, ರೀಮ ಜೈಲಿಂದ ಬಿಡುಗಡೆ ಆಗಿ ಬಂದೇವಳೆ ಅಂತ ಹೇಳ್ದವನು ಸೊಳ್ಳೆ ನನ್ನ ಮಗ. ಈಗಲೇ ಹೋಗಿ ಅವಳು ಮಾತಾಡ್ತೀನಿ. ರೀಮ ಹೇಳ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಅವನ್ನ ಮದುವೆ ಆಗ್ತೀನಿ ಅಂತ ಮಾತ್ರ ಜೈಲಾಗಿ ಹೇಳ್ತಾ ಇರಲಿಲ್ಲ. ಜೈಲಾಗಿರೋದೇ ಎಷ್ಟೋ ಆಸೆ, ಇಂಥನ್ನು ಮದುವೆ ಆಗಿ ಜೀವನ ಮಾಡೋದಕ್ಕಿಂತನ. ಎಲ್ಲರೂ ನೋಡಿ ಏನು ಹಿಂಗೈತೆ ಜೋಡಿ, ಅವ್ನು ನೋಡೋ ಸೊಣಕ್ಲಾಗ್ಯಾನ, ಇವಳು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂತನ ಆಡ್ಕೊಂತಾರೆ. ಇಂಥ ಹುಡುಗಿ, ಇಂಥ ಬ್ಯೂಟಿಫುಲ್ ಆಗಿರೋ ಹುಡುಗಿ ಹೋಗಿ ಆ ಸೊಳ್ಳೆ ಹೀಗೆ ಬಿದ್ದವಳಲ್ಲ ಅಂತ ಎಲ್ಲರೂ ಆಡ್ಕೊಂತಾರೆ. ನಾನಂತೂ ಆ ವಾಸನ ಮಾತ್ರ ಮದುವೆ ಆಗಲ್ಲ. ಈಗಲೇ ಹೋಗಿ ರೀಮನ್ ಮಾತಾಡ್ಸ್ಕೊಬತ್ತೀನಿ, ಜೈಲಿಂದ ಬಿಡುಗಡೆ ಆಗ್ಯವಳಂತೆ. ಪಾಪ ಹೆಂಗಿದ್ದಾಳೋ ಏನು, ನನ್ನ ಕಷ್ಟನೂ ಹೇಳ್ಕೊಂಡಂಗಾಗುತ್ತೆ, ಅವಳ ಕಷ್ಟನೂ ಕೇಳ್ದಂಗಾಗುತ್ತೆ. ಈಗಲೇ ಹೋಗಿ ಬರ್ತೀನಿ ಅವ್ರ ಮಂತಕ್ಕೆ. ರೀಮಾ 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 ಸೀಮಾ ರೀಮಾ ಹೆಂಗಿದೀಯೇ? ಯಾವಾಗ ಬಂದೆ ಜೈಲಿಂದನಾ? ನೆನ್ನೆ ತಾನೇ ಬಂದೆ ಕಣೆ ಸೀಮಾ. ನೀನು ಹೆಂಗಿದೀಯಾ? ನನಗಂತೂ ನೀನು ಹೋದ್ಮೇಲಂತೂ ಏನು ಮಾಡ್ಬೇಕಪ್ಪ ಅನ್ನಂಗಾಗಿತ್ತು. ಅಯ್ಯೋ ಯಾಕೆ ಹೇಳ್ತೀಯ ನನ್ನ ಪಾಡು? ಯಾರಿಗೂ ಬರಬಾರ್ದು ಕಣೆ ಅಂಥ ಪರಿಸ್ಥಿತಿ. ಆ ಜೈಲ್ನಾಗೆ ನಾನು ಒಬ್ಬಳೇ ಎಷ್ಟು 4-5 ದಿವಸ ಕಳೆದ್ನಲ್ಲ. ಯಪ್ಪ ನರ್ಕ ಆಗಿತ್ತು. ಯಪ್ಪ ಭಯ ಆಗಿತ್ತು. ಸದ್ಯ ನಮ್ಮ ಅಣ್ಣನೂ ನಮ್ಮಮ್ಮನೂ ಬಂದು ನನ್ನ ಬಿಡಿಸ್ಕೊಂಬಂದ್ರು. ಆ ವಾಸನು ಬಂದಿದ್ದ. ಹೌದಾ, ಸದ್ಯ ಬಂದಿಯಲ್ಲ ಬಿಡು. ಹೌದು ಕಣೆ, ನನ್ನಂತೂ ಬಿಡಿಸ್ಕೊಂಡು ಹೋಗ್ತಾರೋ ಇಲ್ವೋ, ನನಗೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ನನಗಂತೂ ಚಿಂತೆ ಆಗ್ಬಿಟ್ಟಿತ್ತು. ಅಯ್ಯೋ ಈಗ ಏನಾಗಿಲ್ಲ ತಾನೆ, ಈಗ ಹುಷಾರಾಗಿ ಜೈಲಿಂದ ಬಿಡುಗಡೆ ಆಗಿ ಬಂದಿದೆಯಲ್ಲ ಬಿಡು, ಇನ್ಯಾಕೆ ಚಿಂತೆ ಮಾಡ್ತೀಯ? ಏ ಸೀಮಾ, ಯಾಕೆ ಬಂದೆ ಮತ್ತೆ ಇಲ್ಲಿಗೆ? ಅಯ್ಯೋ ಆಂಟಿ, ಅದೇ ಬಿಡುಗಡೆ ಆಗಿದ್ದಾಳಲ್ವ ರೀಮಾ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗೋ ದೊಡ್ಡ ಮನ್ಸು ಮಾಡಿ ಬಿಡಿಸ್ಕೊಂಬಂದ್ರಲ್ಲ, ತುಂಬ ಸಂತೋಷ ಆಯಿತು ಆಂಟಿ. ಆಯ್ತಮ್ಮ, ನೀನು ಹೋಗು, ಇನ್ನು ಬರಬೇಡ. ನಿನ್ನ ಸವಾಸ ಮಾಡಿನೇ ನನ್ನ ಮಗಳು ಕೆಟ್ಟೋಗಿದ್ದು. ಅಯ್ಯೋ ಆಂಟಿ, ಯಾಕಂತಿ ಹಂಗಂತೀರಾ? ಅಲ್ಲ, ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡ್ಬೇಕು ತಾನೆ. ಹಂಗಿದ್ರೆ ಅವಳು ಯಾಕಿಂತ ಕೆಲಸ ಮಾಡ್ತಾಳೆ? ಅವ್ನು ಯಾರೋ ದರಿದ್ರದವನ್ಗೆ, ಆ ಲಾವಣ್ಯರ ಅತ್ತೆ ಮಗನ್ಗೆ ಮದುವೆ ಮಾಡ್ತೀವಿ ಅಂತ ಹೊರಟಿದ್ರಲ್ಲ, ಅಷ್ಟಕ್ಕಷ್ಟೇನೆ ನಾನು ಅವಳು ಸೇರ್ಕೊಂಡು ಹಿಂಗೆಲ್ಲ ಮಾಡಿದ್ವಿ. ತಪ್ಪಾಯ್ತು, ಇನ್ಮೇಲೆ ಆ ಥರ ಎಲ್ಲ ಮಾಡಲ್ಲ ಆಂಟಿ. ದಯವಿಟ್ಟು ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ನಮ್ಮಿಬ್ರು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಡಿ ಆಂಟಿ. ನಾವು ತುಂಬ ಹಚ್ಕೊಂಡಿದೀವಿ. ಅವಳನ್ನ ಬಿಟ್ಟು ನಾನಿರೋಕ್ಕಾಗಲ್ಲ, ನನ್ನ ಬಿಟ್ಟು ಅವಳಿರಲ್ಲ. ಒಂದು ದಿವಸಕ್ಕಾದ್ರೂ ಒಂದ್ಸಲನಾದ್ರೂ ನಾವು ಭೇಟಿ ಮಾಡಿ ಮಾತಾಡೋದ್ರೆ ಸಮಾಧಾನ ಆಂಟಿ. ಹೌದೌದು, ದಿನ ಹಿಂಗೆ ಮಾತಾಡಿನಿ ಇಂಥ ಕೆಲಸ ಮಾಡಿ ಜೈಲ್ಗೆ ಹೋಗಿ ಬಂದು ನಮ್ಮ ಮರ್ಯಾದೆ ಕಳೆದಿದ್ದು. ಇನ್ಮೇಲೆ ಅಂತ ಕೆಲಸ ಮಾಡಕ್ ಬಿಡಲ್ಲ. ಆದಷ್ಟು ಬೇಗ ಇವಳಿಗೂ ಒಂದು ಗಂಡು ನೋಡಿ ಮದುವೆ ಮಾಡಿ ಕಳಿಸ್ತೀವಿ. ಆಮೇಲೆ ಹೆಂಗಾದ್ರೂ ಮಾಡ್ಕೊಳ್ಳಿ ಗಂಡನ ಮನೆಯಾಗೆ. ನಾವು ಕೇಳಲ್ಲ. ಸರಿ ಆಂಟಿ, ಆದರೆ ಒಳ್ಳೆ ಹುಡುಗನ ಹುಡುಕಿ, ಶ್ರೀಮಂತ ಆಗಿರ್ಬೇಕು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹುಡುಗನ್ ನೋಡಿ ಮದುವೆ ಮಾಡಿ. ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಹುಡುಕಿ ಮಾಡಿ. ಆದರೆ ಸ್ವಲ್ಪ ಅವಳ ಹತ್ರ ನಾನು ಪರ್ಸ್ನಲ್ ಮಾತಾಡಬೇಕು. ಸ್ವಲ್ಪ ಒಂದು 15 ನಿಮಿಷ ಕರ್ಕೊಂಡು ಹೋಗ್ತೀನಿ ಆಂಟಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ನು ಏನು ಕಿತಾಪತಿ ಮಾಡ್ಬೇಕು ಅಂತಿದ್ದೀರಾ ನೀವಿಬ್ರು? ಏನು ಬೇಡ. ಏಯ್ ರೀಮಾ, ನಡಿ ಅವಳಿಕೆ ತಿಂದು ಕುಕ್ಕ ನಡಿ. ನಿಮ್ಮ ಅಣ್ಣ ಹೋಗವನೆ ಬರ್ತಾನೆ. ಎಲ್ಲಾದ್ರೂ ಆದಷ್ಟು ಬೇಗ ಗಂಡು ನೋಡಿ ಮದುವೆ ಮಾಡ್ತೀವಿ ನಿನ್ಗೆ. ಅಯ್ಯೋ ಅಮ್ಮ, ಏನ್ ನೀನು ನನ್ನ ಮದುವೆ ಮಾಡಿ ಕಳ್ಸಕ್ಕೆ ನೋಡ್ತಾ ಇದೆಯಲ್ಲ, ಸ್ವಲ್ಪ ಸಮಾಧಾನವಾಗಿರು. ಈಗಿನ ಬಂದಿದ್ದೀನಿ, ನೆನ್ನೆ ಇನ್ನೂ ಆಗ್ಲೇ ಮದುವೆ ವಿಷಯ ಎತ್ತಾ ಇದೆಯಲ್ಲ. ನಾನು ಸೀಮನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಇಲ್ಲೇ ಹೋಗಿ ಬರ್ತೀನಿ. ಬೇಗ ಬರ್ತೀನಿ. ಆಯ್ತಾಯ್ತು, ಬೇಗ ಬರಬೇಕು. ಒಂದು 10 ನಿಮಿಷ ಅಷ್ಟೇನೆ. ಬರಲಿಲ್ಲ ಅಂತಂದ್ರೆ ಏನೂ ಇಲ್ಲ. ಅಯ್ಯೋ ಆಯ್ತಂಟಿ, ಆಯ್ತು, ಬೇಗ ಇಲ್ಲೇನೆ ನಡೀರಿಮ್ಮ. ಸೀಮಾಂಬಳು ನನ್ನ ಮಗಳ ಜೊತೆ ಸೇರ್ಕೊಂಡು ಎಲ್ಲ ಹಾಳು ಮಾಡಿದ್ಲು. ಅದೇನು ಬುದ್ಧಿ ಕಲ್ತೇವಳೋ ಏನು ಸುಡ್ಗಾಡು. ಮೊದಲು ಇವಳಿಗೆ ಮದುವೆ ಮಾಡ್ಬೇಕು ಅವ್ರ ಮನೆಯಾಗಿ, ಸರಿಯಾಗುತ್ತೆ. ಅವಾಗ ಸೀಮಾ. ಅಯ್ಯೋ ರೀಮಾ, ಅಳ್ಬೇಡ್ವೆ, ಏನೂ ಆಗಲ್ಲ. ಇನ್ನೇನು ಜೈಲಿಂದ ಬಂದಿದ್ದಾಯ್ತಲ್ಲ, ಇನ್ಮೇಲೆ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು. ಸುಮ್ಮನಿರು, ಸಮಾಧಾನ ಮಾಡ್ಕೊ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ಇನ್ಮೇಲೆ ಅಂಥದ್ದೆಲ್ಲನ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನನಗಂತೂ ತುಂಬ ಅಳು ಬರ್ತಿತ್ತು ಸೀಮಾ, ನೀನು ಬಂದ್ಮೇಲಂತೂ ಅಯ್ಯೋ ನಾನು ಯಾಕಾದ್ರೂ ಇದ್ದೀನೋ ಅಂತ ಅನ್ಸ್ಬಿಡೋದು. ವಾ ಹುಚ್ಚಿ, ಹಂಗೆಲ್ಲ ಮಾತಾಡಬಾರ್ದು. ಧೈರ್ಯವಾಗಿರ್ಬೇಕು. ಧೈರ್ಯವಾಗಿದ್ರೆ ಎಂಥ ಕಷ್ಟ ಬೇಕಾದ್ರೂ ಎದುರಿಸ್ಬೋದು. ಮತ್ತೆ ಇನ್ನೇನು ಸಮಾಚಾರ? ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಣ್ಣ ಎಲ್ಲ ಏನಂದ್ರು? ಬೈದ್ರಾ?
ಅವ್ರು ಬೈಯೋದೇನು ಹೊಸ್ತಲ್ಲ ಬಿಡು. ಅದೆಲ್ಲ ನಾ ಮಾಮೂಲಿ ಇದ್ದಿದ್ದೇನೆ. ನನಗೇನು ಅದಕ್ಕೇನು ಬೇಜಾರೇನು ಇಲ್ಲ. ಈಗ ನನಗೆ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ ಕಣೆ ರೀಮಾ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಏನು ಸಮಸ್ಯೆ ಮತ್ತೆ? ಏನು ಹೇಳೆ ರೀಮಾ? ನೀನು ಜೈಲಾಗಿದ್ದಾಗ ಆ ಥರ ವಾಸನ್ಗೆ ಹೇಳ್ಬಾರ್ದಾಗಿತ್ತು ಕಣೆ. ಹೇಳು ಅಂತ ಫೋರ್ಸ್ ಮಾಡಿಸಿ ಹೇಳಿಸ್ಬಿಟ್ಟೆ. ಈಗ ನೋಡು ಎಂಥ ಪರಿಸ್ಥಿತಿ ಬಂತು. ಈಗ ನಮ್ಮ ಮನೇಲಿ ಅವನ ಜೊತೆನೆ ಮದ್ವೆನೇ ಫಿಕ್ಸ್ ಮಾಡಿದ್ದಾರೆ ಕಣೆ. ಏನು ವಾಸು ಜೊತೆಲ? ಯಾವಾಗ ಫಿಕ್ಸ್ ಆಯ್ತೆ? ಅಯ್ಯೋ ಇವತ್ತು ಬೆಳಿಗ್ಗೆ ವಾಸುನು ಅವ್ರ ಅಮ್ಮನು ತಾಂಬೂಲ ಸಮೇತ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ಹೋದ್ರು. ಅದಕ್ಕೆ ನನಗೆ ಚಿಂತೆ ಆಗೈತೆ. ನಿನ್ನೆ ಬೇರೆ ಕಿರಣ್ ಬಂದಿದ್ದ ನನ್ನ ಮಾತಾಡ್ಸಕ್ಕೆ. ನಾನೇ ಅಲ್ಲಿ ನಮ್ಮೂರ ಆಚೆ ಕಟ್ಟೆ ಐತಲ್ಲ, ಅಲ್ಲಿ ಕುತ್ಕೊಂಡು ಮಾತಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಅವನಿಗೇನು ಅವ್ರ ಅಪ್ಪನಿಗೇನು ಆಕ್ಸಿಡೆಂಟ್ ಆಯ್ತಂತೆ, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತನ ಹೇಳ್ದ. ಪಾಪ ಕಣೆ ಅವನು. ಈಗ ನಾನು ಅವನ್ನೇ ಮದುವೆ ಆಗಬೇಕು. ಇವನು ಮಾತ್ರ ನಾನು ಮದುವೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ ಕಣೆ. ಅಯ್ಯೋ ಈಗ ಏನೇ ಮಾಡೋದು ಸೀಮಾ? ಅವನು ಮದುವೆ ಆದರೆ ನಿನಗಂತೂ ಮರ್ಯಾದೆ ಇರಲ್ಲ ಕಣೆ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಆಡ್ಕೊಂತಾರೆ. ನಿಮ್ಮಿಬ್ಬರು ಜೋಡಿ ನೋಡಿದ್ರೆ ಏನು ಮಾಡ್ತೀವಿ ಇವಾಗ? ನೀನು ಆದಷ್ಟು ಬೇಗ ಕಿರಣ್ ನೀನು ಒಂದು ನಿರ್ಧಾರ ಮಾಡಿ ಮದುವೆ ಆಗ್ರಿ, ಎಲ್ಲಾದರೂ ಓಡೋಗಿ. ನಿಮ್ಮ ಅಪ್ಪ ಅಮ್ಮ ಅಂತೂ ಒಪ್ಪಲ್ಲ, ಅವ್ರ ಮನೇಲೂ ಒಪ್ಪೋ ಥರ ಕಾಣಿಸ್ತಾ ಇಲ್ಲ. ಒಪ್ಪಂಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಮದುವೆ ಆಗಬೇಕಾಗಿತ್ತು. ಹೌದು ಕಣೆ, ಈಗ ನಾ ಏನು ಮಾಡಲಿ? ನೀನು ಜೈಲಲ್ಲಿ ಆ ಥರ ಹೇಳಿಸ್ಬಾರ್ದಾಗಿತ್ತು ಕಣೆ. ಅದನ್ನೇ ನಿಜ ಅನ್ಕೊಂಡು ಅವ್ರ ಅಮ್ಮನೂ ಬಂದ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು? ಈ ಮದುವೆ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ಅವನು ಬೇರೆ ಅರ್ಜೆಂಟಲ್ಲಿದ್ದಾನೆ ಮದುವೆ ಆಗೋಕ್ಕೆ. ಹತ್ರದಲ್ಲಿರೋ ಮುಹೂರ್ತ ಇಡೀ ಮಾವ ಅಂತಾನೆ ಆಲೇನೆ ಆ ವಾಸು. ಅಲ್ಲ ಇದಕ್ಕೆ ನಿಮ್ಮಮ್ಮ ಏನಂತ? ನಿಮ್ಮಮ್ಮ ಒಪ್ಕೊಂಡ್ರ? ನಿಮ್ಮಮ್ಮ ಕೇಳಬೇಕಾಗಿತ್ತು. ನಿಮ್ಮಮ್ಮ ಮನೇಲಿ ಇರ್ಲಿಲ್ವಾ? ಅಯ್ಯೋ ನಮ್ಮಮ್ಮ ಇನ್ನೂ ಇತ್ತು ಕಣೆ. ನಮ್ಮಮ್ಮ ಈಗ ವಿಷಯ ಗೊತ್ತಲ್ಲ, ಜೈಲ್ನಾಗ ನಾನು ಹೇಳಿದ್ದು. ಆ ವಾಸು ಬಂದು ನಾನು ಬಿಡುಗಡೆ ಮಾಡಿಸಿದ್ದು, ನಿನ್ನ ಬಿಡ್ಸಂಗೆ ಮಾಡಿದ್ದು ಎಲ್ಲ ಅವನೇ ಅಲ್ವಾ? ಇಷ್ಟು ಒಳ್ಳೆ ಹುಡುಗ ಇನ್ನೆಲ್ಲಿ ಸಿಗ್ತಾ ನಿನಗೆ? ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ನಾ ಏನೇನೋ ಹೇಳ್ತಾ ಇದ್ರು. ಅದಕ್ಕೆ ಈಗ ನಮ್ಮಮ್ಮನೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನೀನೇ ಏನಾದರೂ ಒಂದು ದಾರಿ ತೋರಿಸ್ಬೇಕು ಕಣೆ. ಅಯ್ಯೋ ಅದಕ್ಕೆ ಯಾಕೆ ಹೇಳ್ತೀಯ? ಅಳಬೇಡ, ಸುಮ್ಮನಿರು. ಏನಾದರೂ ಒಂದು ಮಾಡೋಣ. ಅಲ್ಲ ನಿಮ್ಮ ಅಮ್ಮನ ಹತ್ರ ಹಿಂಗೆ ಹೇಳ್ಬೇಕಾಗಿತ್ತು. ನಾನು ಸುಮ್ಮನೆ ಹೇಳಿದ್ದೆ ಇವನು ಮದುವೆ ಆಗಲ್ಲ, ನಾನು ಇವನಿಗೂ ನನಗೂ ಇದೇ ಮ್ಯಾಚಿಂಗ್ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು ಕಣೆ. ನೀನು ಪರ್ಸ್ನಲ್ ಆಗಿ ನಿಮ್ಮಮ್ಮ ಒಬ್ಬರೇ ಇದ್ದಾಗ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಅನ್ಸುತ್ತೆ. ಇಲ್ಲ ಕಣೆ, ನಮ್ಮ ಅಮ್ಮನಿಗೂ ಅವನು ಇಷ್ಟ ಆಗ್ಬಿಟ್ಟಿದ್ದಾನೆ. ಯಾಕಂದರೆ ನನ್ನ ಜೈಲಿಂದ ಬಿಡಿಸ್ಕೊಂಬರೋಕ್ಕೆ ನಮ್ಮ ಮನೇಲಿ ಯಾರೂ ಸಪೋರ್ಟ್ ಮಾಡಿಲ್ಲ. ನಮ್ಮ ಅಮ್ಮನಿಗೆ ಅವನು ಸಪೋರ್ಟ್ ಮಾಡ್ದ. ಅದಕ್ಕೆ ಅವನಂತ ಒಳ್ಳೆ ಹುಡುಗ ಸಿಗಲ್ಲ. ನೋಡೋಕ್ಕೇನು ಸಣ್ಣಕ್ಕಿರ್ಬೋದು, ಇವತ್ತಲ್ಲ ನಾಳೆ ದಪ್ಪ ಆಗ್ತಾನೆ. ನೀನು ಸುಮ್ಮನೆ ಒಪ್ಪಿಕೊಂಡು ಮದುವೆ ಆಗು. ಈ ನಮ್ಮೂರಲ್ಲೇ ಇದ್ದಂಗೆ ಆಗುತ್ತೆ. ಇಲ್ಲೇನೆ ಇದೇ ಊರು ಒಂದು. ನಾವು ಎದ್ದಾಗ ಬೈನಾಗ ನೋಡ್ತಿರ್ತೀವಿ, ಕಷ್ಟ ಸುಖ ಆದರೆ ಆಗ್ತೀವಿ ಅಂತನ. ನಮ್ಮಮ್ಮ ಇಷ್ಟು ಉದ್ದ ಭಾಷಣ ಮಾಡ್ತು ಕಣೆ. ಈಗ ಏನು ಮಾಡೋದು? ಆ ಲಾವಣ್ಯ ನನ್ನ ವಾಸು ಕೊಟ್ಟೆ ಮದುವೆ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ಲು. ಈಗ ಅವಳ ಆಸೆ ಅಂತಲೇ ಆಗ್ತಾ ಇದೆ. ಅದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದಾ? ಅಯ್ಯೋ ಅಳಬೇಡ ಕಣೆ ನೀನು. ಏನಾದರೂ ಒಂದು ಮಾಡಿ ಕಿರಣ್ ಜೊತೆ ಮದುವೆ ಮಾಡಿಸ್ತೀನಿ, ಸುಮ್ಮನೆ ಇರು. ಅಲ್ಲ ಕಿರಣ್ಣ ಕೇಳಬೇಕಾಗಿತ್ತು, ನೆನ್ನೆ ಬಂದಿದ್ದ ಅಂದಲ್ಲ. ಅವಾಗ ಈ ಥರ ಎಲ್ಲ ನಮ್ಮ ಮನೆಗೆ ನಡೀತಾ ಇದೆ ಅಂತಾನ ಹೇಳ್ಬೇಕಾಗಿತ್ತು. ಮದುವೆ ಮಾತುಕತೆ ಆಡ್ತಾ ಇದ್ದಾರೆ, ಆದಷ್ಟು ಬೇಗ ನಾವು ಮದುವೆ ಆಗೋಣ, ನಿಮ್ಮ ಮನೇಲಿ ಒಪ್ಸು, ಇಲ್ಲಾಂದ್ರೆ ಓಡೋಗಾದ ಮದುವೆ ಆಗೋಣ ಅಂತ ಕೇಳಬೇಕಾಗಿತ್ತು ಅವನಿಗೆ. ಅಯ್ಯೋ ಈ ವಾಸು ಹಿಂಗೆ ತಾಂಬೂಲ ಸಮೇತ ಬರ್ತಾನೆ ಅಂತ ನನಗೇನೆ ಗೊತ್ತಿತ್ತು ಬಿಡು. ಇನ್ನೇನು ನಮ್ಮ ಮನೇಲೂ ಏನು ಇವಾಗ ಗಂಡು ನೋಡ್ತಾ ಇಲ್ಲ, ಏನೂ ಇಲ್ಲ. ನಿಧಾನವಾಗಿ ಏನು ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅಪ್ಪ ಏನು ಒಪ್ಸೈತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ದಿಢೀರಂತ ಅವನು ವಾಸು ತಾಂಬೂಲ ಸಮೇತ ಅವ್ರ ಅಮ್ಮನ ಕರ್ಕೊಂಬಂದ್ಬಿಡೋದ? ನನಗೆ ನೋಡ್ತಿದ್ದಂಗೆ ಶಾಕ್ ಹೊಡ್ದಂಗಾಯ್ತು. ಈಗ ಏನು ಮಾಡೋದು? ಕಿರಣಿಗೆ ಫೋನ್ ಮಾಡಿ ಹೇಳ್ದಾ? ಹೇಳಿಲ್ಲ, ನಾನು ಫೋನು ತರಲಿಲ್ಲ. ನಿನ್ನ ಹತ್ರ ಫೋನ್ ಇದ್ರೆ ಮಾಡು. ಹೌದಾ, ಸರಿ ಆಯ್ತು, ಇರು ಮಾಡ್ತೀನಿ. ಮಾಡಿ ಹೇಳು ಅವನಿಗೆ. ಅವನಿಗಂತೂ ಸೀರಿಯಸ್ನೆಸ್ಸೇ ಇಲ್ಲ ಕಣೆ ರೀಮಾ. ಹಲೋ ಕಿರಣ್, ನಾನು ರೀಮಾ. ಹೇಳು ರೀಮಾ. ಅದು ಈ ಸೀಮನ್ಗೊಂದು ತೊಂದರೆ ಬಂದ್ಬಿಟ್ಟಿದೆ. ಅದು ಏನು ಗೊತ್ತಾ? ಅದು ಅವ್ರ ಮನೇಲಿ ನಮ್ಮೂರಲ್ಲೇ ಒಬ್ಬ ವಾಸು ಅಂತ ಇದ್ದಾನೆ. ಅವನ ಜೊತೆ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನು ಆದಷ್ಟು ಬೇಗ ನಿಮ್ಮ ಮನೇಲಿ ಒಪ್ಸು, ಸೀಮನ್ನ ಮದುವೆ ಮಾಡ್ಕೋ. ಅಯ್ಯೋ ಅದೆಲ್ಲ ಇಷ್ಟ ಅರ್ಜೆಂಟ್ ಅಂದರೆ ಆಗಲ್ಲ ರೀಮಾ. ಸೀಮಾ ಎಲ್ಲಿ ಈಗ? ನೀನು ಯಾವಾಗ ಬಿಡುಗಡೆ ಅದೇ? ನಿನ್ನೆ ತಾನೇ ಬಂದೆ. ಹೇಳೋ ಮಾತು ಕೇಳು. ನಾಳೆ ನಮ್ಮ ಊರ ಪಕ್ಕ ಕೆರೆ ಐತಲ್ಲ, ಅಲ್ಲಿ ನಾನು ಸೀಮಾನು ಬರ್ತೀವಿ. ನೀನು ಬಾ, ಮುಂದೆ ಏನು ಮಾಡೋದು ಅಂತ ಮಾತಾಡೋಣ ಅಲ್ಲಿ. ಹೌದಾ? ಅಯ್ಯೋ ನಾಳೆ ನಾನು ಎಲ್ಲ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ಬೇಕಾಗಿತ್ತು. ಹಲೋ, ನಿನ್ನ ಕೆಲಸ ಅಲ್ಲೇ ಇರಲಿ. ಸುಮ್ಮನೆ ಇವತ್ತು ನಾಳೆ ನಾವು ಕರೆದಿದ್ದ ಹತ್ರ ಬರಬೇಕು ಕಿರಣ್. ನೀನು ನನ್ನ ನಿಜವಾಗ್ಲೂ ನೀನು ಇಷ್ಟಪಡ್ತಿದ್ಯೋ ಇಲ್ವೋ? ಹೇಳು. ಅಯ್ಯೋ ಸೀಮಾ, ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಇಷ್ಟಪಡ್ದಲೇ ಲವ್ ಮಾಡ್ತೀನ ಹೇಳು? ಇಷ್ಟನೇ. ಆದರೂ ಇಲ್ಲ ಗೀದ್ರು ಇಲ್ಲ. ಒಟ್ನಲ್ಲಿ ನಾಳೆ ನೀನು ನಮ್ಮ ಊರ್ಗೆ ಆಚೆ ಕೆರೆ ಐತಲ್ಲ, ಅಲ್ಲಿಗೆ ಬರ್ತೀಯ ಅಂದರೆ ಬರ್ತೀಯ, ಬರಲೇಬೇಕು. ಸರಿ ಆಯಿತು ಸೀಮಾ, ಆಯಿತು. ಫೋನ್ ಮಾಡ್ತೀನಿ ನಾಳೆ ಯಾವುದಕ್ಕೂ. ಸರಿ, ಈಗ ಇಲ್ಲೆಲ್ಲೋ ಬಂದಿದ್ದೀನಿ, ಇಡ್ಲಾ? ಬಾಯ್ ಬಾಯ್.
ಕಿರಣ್ ಕಿರಣ್ ಅಯ್ಯೋ ಏನೇ ಕಟ್ ಮಾಡ್ದಾ ಹೋಗ್ಲಿ ಬಿಡು ಬರ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ ಇವನು ಸರಿಯಾಗಿ ಮಾತಾಡಲ್ಲ ಕಣೆ. ಅದು ಏನೋಪ್ಪ ನನಗಂತೂ ಬೇರೆ ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಾನ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಹಂಗೆಲ್ಲ ಡೌಟ್ ಬರಬೇಡ. ಕಿರಣ್ ತುಂಬಾ ಒಳ್ಳೆ ಹುಡುಗ. ಬಾ ಹೋಗೋಣ ಈಗ, ನಮ್ಮಮ್ಮ ಕಾಯ್ತಾ ಇರ್ತಾರೆ. ಆಯ್ತು ನಡಿಯಮ್ಮ. ನಿಮ್ಮಮ್ಮ ಬೇರೆ ಒಳ್ಳೆ ರಣಚಂಡಿ ಆಡ್ದಂಗೆ ಆಡ್ತಾರೆ. ಮಾತಾ ನಾನು ಬಂದರೆ ಸಾಕು ಹಂಗೇನೆ ನನ್ನ ಮೇಲೆ ಉರಿದು ಬೀಳ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.